ಭೂಮಿಗೆ ಹಣೆಯನ್ನ ಸ್ಪರ್ಶಿಸ್ತಾರೆ, ನೀವು ನಮನ ಮಾಡ್ತೀರಿ, ನೀವು ಪೂಜಿಸಿ ಅಂತ ನಿಮ್ಮ ಕುರಾನ್ ಹೇಳ್ತಿದೆ ಅಂತ ಅಶೋಕ್ ಗೌಡ್ರು ಹೇಳ್ತಾರೆ. ಎಲ್ಲಿದೆ ಸಮಸ್ಯೆ? ಅಶೋಕ್ ಗೌಡ್ರು ಕುರಾನ್ ವರ್ಡ್ಸ್ನು ತಪ್ಪು ಮಾಹಿತಿ ಯಾವತ್ತೂ ಅದಕ್ಕೆ ಜಗಳ ಅವ್ರಿಗೆ ನೋಡಿ ಏನಂದ್ರೆ ನಮಗೆ ದೇವರು ನಾವು ಅಲ್ಲಾಹ್ಗೆ ಸಾಮ್ನೆ ಸಜ್ದಾ ಮಾಡೋದು, ಆದ್ರೆ ಸಜ್ದಾ ಮಾಡ್ಬೇಕಂದ್ರೆ ಅಲ್ಲಾಹ್ಗೆ ಸಾಮ್ನೆ ಸಜ್ದಾ ಮಾಡೋದು. ಅಲ್ಲ ಮಕ್ಕದಲ್ಲಿನೂ ಯಾವ ಕಡೆ ನಿಮ್ಮ ಪ್ರಾರ್ಥನೆ ನಡೆಯೋದು ಒಂದು ದಿಕ್ಕಲ್ಲಿ, ನಿಮಗೆ ಏನು ದೇವಸ್ಥಾನನೇ ಬೇಕು ಆತರ ಏನಿಲ್ಲ. ನೀವು ಮಾಡಬಹುದು, अल्लाह के सामने सर झुकाओ, जमीन को सजदा करो नहीं, जमीन को पूजा करो नहीं, ಜಮೀನಿಗೆ ಪೂಜೆ ಜಮೀನಿಗೆ ಪೂಜೆ ಮಾಡ ಅಂತ ಇಲ್ಲ, ಅಲ್ಲಾಹ್ಗೆ ಸಾಮ್ನೆ ಕರೋ ಹೇಳ್ತಾರೆ. ಅಲ್ಲಾ ಹೆಸರು ಎದುರುಗಡೆ ಸಜ್ದಾ ಮಾಡೋದು. ಒಪ್ಪಿಲ್ಲ ಅಷ್ಟೇ ನಿಮ್ಮ ಆರ್ಗ್ಯುಮೆಂಟ್. ಏನಿತ್ತು ಅದು ಬಹಳ ಸ್ಪಷ್ಟ ಇದೆ ಅಂತ ಅಶೋಕ್ ಗೌಡ್ರು ಹೇಳ್ತಾರೆ. ಇವತ್ತು ಆ ಕೈ ಸನ್ನೆ ಸ್ಪಷ್ಟ, ದೇಶಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಗೀತೆ ಅಂತೆಲ್ಲ ಬಹಳ ಪ್ರೀತಿಯಿಂದ ಹೇಳ್ತಾ, ಜೊತೆಗೆ ಇನ್ನೊಂದು ಪದವನ್ನು ಉಲ್ಲೇಖ ಮಾಡಿದ್ರು, ಸರ್ಕಾರ ಯಾವ ಒಂದು ಆದೇಶಗಳನ್ನ ಕೊಡ್ತದೆ ಅದನ್ನ ಶಿಸ್ತುಬದ್ಧವಾಗಿ ಪಾಲಿಸಬೇಕು ಅಂತ. 1949 ನವೆಂಬರ್ 26 ರಾಮಲೀಲಾ ಮೈದಾನದಲ್ಲಿ ಈ ದೇಶದ ಸಂವಿಧಾನ ಬೇಡ ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ, ಈ ದೇಶದ ರಾಷ್ಟ್ರಗೀತೆ ಬೇಡ ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ, ಈ ದೇಶದ ಸಂವಿಧಾನ ಬೇಡ ಮನುವಾದ ಬೇಕು ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ. ಅವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದ್ರು. ಅವತ್ತು ಈ ದೇಶದ ಸೇನೆಗೆ ಅವ್ರು ಸೇರ್ಕೊಳ್ಳಿಲ್ಲ, ಬ್ರಿಟಿಷ್ ಸೇನೆಗೆ ಸೇರ್ಬೇಕು ಅಂದವರು ಇತಿಹಾಸ ಉಳ್ಳ ಸಾವರ್ಕರ್ ಸಂತಾನ ಅವರು ಅವತ್ತು ಬ್ರಿಟಿಷ್ ಬೂಟಕ್ಕೆ ಅವ್ರ ಹತ್ರ ಪಿಂಚಣಿ ಪಡೆದು ಕ್ಷಮಾಪಣಾ ಪತ್ರ ಕೇಳಿದಂತ ವ್ಯಕ್ತಿಗಳು ನಮಗೆ ಇವತ್ತು ರಾಷ್ಟ್ರ ಪ್ರೇಮ, ರಾಷ್ಟ್ರಗೀತೆ ಅನ್ನೋದ್ರ ಬಗ್ಗೆ ಹೇಳುವಂತ ನೈತಿಕತೆ ಅವರಿಗಿಲ್ಲ. ಬಹಳ ಚೆನ್ನಾಗಿ ಹೇಳಿದ್ದೀರಿ ದರ್ಶನ್ ಅವರೇ. ಒಂದು ಪ್ರಶ್ನೆ ಕೇಳಿ, ಅವತ್ತಿನ ದಿನ ಹಿಂದೂ ಮಹಾಸಭಾ ಪ್ರತಿನಿಧಿಸಿದ್ದು ಈ ದೇಶದಲ್ಲಿದ್ದಂತ ಬಹುಸಂಖ್ಯಾತರನ್ನ, ಹಿಂದೂಗಳನ್ನ, ಕರೆಕ್ಟಾ? ಒಂದ್ ನಿಮಿಷ ಹಿಂದೂ ಮಹಾಸಭಾ ಅವ್ರು ಯಾರನ್ನ ಪ್ರತಿನಿಧಿಸ್ತಾರೆ? ಒಂದ್ ನಿಮಿಷ ಹೇಳಿ ಸರ್. ನಮ್ಮ ಸನಾತನ ಅಂದ್ರೆ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಇತ್ತೀಚೆಗೆ ಈ ಟಿವಿಗಳೆಲ್ಲ ಬರ್ತಾರೆ ಹಿಂದೂ ಮುಖಂಡ ಅಂತ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮಕ್ಕೆ ಯಾವ ಮುಖಂಡ್ರಿ ಹಾಕ್ಬೇಕು, ನನ್ನ ದೇವ್ರಿಗೆ ಮುಖಂಡ್ರಿ ಹಾಕ್ಬೇಕು. ನನ್ನ ಆತ್ಮದಲ್ಲಿ ದೇವ್ರಿದ್ದಾನೆ, ನನ್ನ ಭಾವನೆಗಳಲ್ಲಿ ನನ್ನ ಹಿಂದೂ ಮಹಾಸಭಾ ಮನುಸ್ಮೃತಿನ ಸಂವಿಧಾನ ಮಾಡಕ್ ಹೊರಟಿತ್ತು, ಮನುವಾದ ಒಂದು ಆಡಳಿತದ ವೈಖರಿ ವಿಧಾನ ಆಗಬೇಕು ಅಂತ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿತ್ತು ಅಂತ ಹೇಳಿದ್ರಲ್ಲ, ಅದು ಆಗದೆ ಇರೋದಕ್ಕೆ ಕಾರಣ ಯಾರು? ನೋಡಿ, ಅದೇ ಹಿಂದೂ ಸಮಾಜ. ಅದೇ ಹಿಂದೂ ಸಮಾಜ. ಮನುವಾದ ಬೇಕಾಗಿಲ್ಲ. ಮನುವಾದ ಏನು ಅಂದ್ರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಆ ಭಾಷಣ ಮಾಡಿರುವಂತ ಜಾಗವನ್ನ ಶುದ್ಧೀಕರಣ ಮಾಡುವಂತದ್ದು ವಿಧಾನಸೌಧದಲ್ಲಿ ಕಾನೂನಾತ್ಮಕವಾಗಿ ಜೈಲಿಗೆ ಕಳಿಸಿದೀವಿ. ಇದೇ ಅದ್ವಾನಿ ನನ್ನ ಹಾಡಿ ಹೊಗಳಿದ್ರಲ್ಲ ಶತ್ರು ದೇಶಕ್ಕೆ ಹೋಗಿ ಅವರಿಗೆ ಮನುಸ್ಮೃತಿ ಬಿಡಿ, ಮನುವಾದ ಬಿಡಿ, ಎಲ್ಲ ಬಿಡಿ. ಸೋನಿಯಾ ಗಾಂಧಿ ಅವರ ಕೈ ಸನ್ನೆ ಬಗ್ಗೆ ಮಾತಾಡಿ. ಮನುಸ್ಮೃತಿ ಈಗ ನೀವು ಆಗಿಂದ ಹಲವು ಬಾರಿ ಕೈ ಸನ್ನೆಗಳನ್ನ ಮಾಡಿದ್ದೀರಿ, ಹೌದು, ಕೇಳಿದ್ದೀರಿ, ಅದು ನಿಮಗೆ ಗೊತ್ತಿರ್ತದೆ. ಇದು ಅಂತ ಏನ್ ಕೈ ಸನ್ನೆ ಮಾಡೋದು ಅಪರಾಧನ? ನಿಲ್ಸಿ ಅಂತಾನೆ ಹೇಳಿರ್ಬೋದು. ಏನ್ ಅಪರಾಧನ? ಆಯ್ತ್ರಿ, ಪ್ರಶ್ನೆ ಮಾಡಿದ್ರು ಸರ್. ಇವತ್ತು ಅವ್ರು 2004 ತನಕ ರಾಷ್ಟ್ರಗೀತೆ ಆಡಿಲ್ಲ. ಅವರು RSS ಕಚೇರಿನಲ್ಲಿ ಒಂದೇ ಮಾತ್ರ ಹಾಡ್ದಿದ್ದವರು ಇವತ್ತು ಇಲ್ಲಿ ಬಂದು ನೀತಿ ಪಾಠ ಮಾಡೋದಕ್ಕೆ ಹೋದ್ರೆ ಕೇಳಕ್ಕೆ ಈ ಭಾರತೀಯರು ನಾವೆಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ ಬಂದಿರೋರು ಅವರ ವಾಟ್ಸ್ಆಪ್ ಯೂನಿವರ್ಸಿಟಿ ಕಾರ್ಯಪ್ಪ ಅವರೇ ಯಾವ ಯೂನಿವರ್ಸಿಟಿ ಬಿಡಿ, ಕಾರ್ಯಪ್ಪ ಅವರೇ